ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 48ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 48ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 48ನೇ ಶ್ಲೋಕವು ಹೀಗಿದೆ. ಯಜ್ಞ ಇಜ್ಜೋ ಮಹೀಜ್ಯಶ್ಚ ಕ್ರತು ಸತ್ರಂ ಸತಾಂ ಗತಿಃ ಸರ್ವದರ್ಶಿ ನಿವೃತ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಯಜ್ಞಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾಗದ ವ್ಯಕ್ತಿತ್ವ ಆಗಿದ್ದಾನೆ ಅಥವಾ ಎಲ್ಲವನ್ನೂ ತಿಳಿದವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಇಜ್ಜಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾಗಗಳಿಂದ ಪೂಜಿಸಲ್ಪಡುವವನು ಅಥವಾ ಯಾಗಗಳಲ್ಲಿ ಪೂಜಿಸಲ್ಪಡಲು ಯೋಗ್ಯನಾದವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಮಹೇಜ್ಜಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾಗಗಳಿಂದ ಪೂಜಿಸಲ್ಪಡುವವರಲ್ಲಿ ಶ್ರೇಷ್ಠನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಕೃತವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾಗದ ಪ್ರದರ್ಶನದ ವ್ಯಕ್ತಿತ್ವನಾಗಿದ್ದಾನೆ. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಸತ್ರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ದೀಕ್ಷೆ ಪಡೆದ ಧರ್ಮದ ಸ್ವರೂಪದವನು ಮತ್ತು ಸತ್ರಯಾಗದ ರೂಪದವನು ಅಥವಾ ಒಳ್ಳೆಯವರನ್ನು ರಕ್ಷಿಸುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಸತಾಂ ಗತೆಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಮೋಕ್ಷವನ್ನು ಬಯಸುವವರ ಅಂತಿಮ ಗುರಿಯಾಗಿದ್ದಾನೆ ಅಥವಾ ಮೋಕ್ಷವನ್ನು ಬಯಸುವ ಪವಿತ್ರ ಜನರಿಗೆ ಏಕೈಕ ಆಧಾರವಾಗಿದ್ದಾನೆ. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಸರ್ವದರ್ಶಿನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲವನ್ನು ಸ್ವಾಭಾವಿಕವಾಗಿ ತಿಳಿದಿರುವವನು ಅಥವಾ ಎಲ್ಲವನ್ನು ನೋಡುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ವಿಮುಕ್ತಾತ್ಮನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲ ಬಂಧನಗಳನ್ನು ತೊರೆದ ಆತ್ಮನಾಗಿದ್ದಾನೆ ಅಥವಾ ಸ್ವಾಭಾವಿಕವಾಗಿ ಮುಕ್ತನಾಗಿರುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸರ್ವಜ್ಞಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ತಿಳಿದಿರುವವನು ಅಥವಾ ಎಲ್ಲವನ್ನೂ ಹೊಂದಿರುವವನು ಮತ್ತು ಎಲ್ಲವನ್ನೂ ತಿಳಿದಿರುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಜ್ಞಾನಯೋತ್ತಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಹುಟ್ಟಿಲ್ಲದವನು, ಎಂದಿಗೂ ಅಸ್ತಿತ್ವದಲ್ಲಿದ್ದವನು, ಅಗತ್ಯವಿರುವ ಎಲ್ಲವನ್ನೂ ನೀಡುವವನು ಮತ್ತು ಸರಿಯಾದ ಜ್ಞಾನದ ವ್ಯಕ್ತಿತ್ವವಾಗಿರುವವನು. ಈ ಶ್ಲೋಕವು ನಮಗೆ ನಿಸ್ವಾರ್ಥ ಸೇವೆ ಮನೋಭಾವವನ್ನು ಬೆಳೆಸಿಕೊಳ್ಳಲು ಮತ್ತು ನಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ಆಳಗೊಳಿಸಲು ಸಹಾಯ ಮಾಡುತ್ತದೆ. ಇದು ನಮ್ಮ ಅಹಂಕಾರವನ್ನು ಜಯಿಸಲು, ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲು ಮತ್ತು ಅಂತಿಮ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದು ಶ್ರೇಷ್ಠ ಆಲೋಚನೆಯನ್ನು ಹೊಂದಲು ಮತ್ತು ಕೆಟ್ಟ ಆಲೋಚನೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಈ ಶ್ಲೋಕವನ್ನು ನಿತ್ಯ ಪಠಿಸುವುದರಿಂದ ಸ್ವಾರ್ಥವಿಲ್ಲದೆ ಕಾರ್ಯಗಳನ್ನು ಮಾಡಲು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಮನಸ್ಸು ಶುದ್ಧವಾಗುತ್ತದೆ. ಸಾರ್ವತ್ರಿಕ ಕರ್ತವ್ಯದ ಮನೋಭಾವ ಮತ್ತು ಕರ್ಮಯೋಗವನ್ನು ಬೆಳೆಸುತ್ತದೆ. ಈ ಶ್ಲೋಕವನ್ನು ಪಠಿಸುವುದರಿಂದ ನಮಗೆ ದೈವಿಕ ರಕ್ಷಣೆ ಸಿಗುತ್ತದೆ, ಮನಸ್ಸಿನ ಶಾಂತಿ ಸಿಗುತ್ತದೆ ಮತ್ತು ನೀತಿವಂತರು ಎಂದಿಗೂ ತ್ಯಾಜಿಸಲ್ಪಡುವುದಿಲ್ಲ ಎಂಬ ಭರವಸೆ ಸಿಗುತ್ತದೆ. ಇದು ನಮ್ಮ ಒತ್ತಡ, ಆತಂಕ ಮತ್ತು ಭೌತಿಕ ಹಂಬಲಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಮ್ಮ ಮನಸ್ಸು ಶಾಂತವಾದ ಸ್ವಯಂ ಅರಿವಿನ ಸ್ಥಿತಿಯಲ್ಲಿ ವಿಶ್ರಾಂತಿ ಪಡೆಯಲು ಅನುವು ಮಾಡಿಕೊಡುತ್ತದೆ. ಈ ಶ್ಲೋಕವು ನಮ್ಮ ಅಜ್ಞಾನವನ್ನು ತೆರವುಗೊಳಿಸುತ್ತದೆ, ನಮ್ಮ ಗಮನವನ್ನು ತೀಕ್ಷ್ಣಗೊಳಿಸುತ್ತದೆ ಮತ್ತು ಆಧ್ಯಾತ್ಮಿಕ ಜಾಗೃತಿ ಮತ್ತು ಜ್ಞಾನೋದಯದ ಹಾದಿಯಲ್ಲಿ ನಮ್ಮನ್ನು ಮಾರ್ಗದರ್ಶಿಸುತ್ತದೆ. ಉತ್ತರ ಫಾಲ್ಗುಣಿ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 48ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 49ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.